ನಾವು ಅವ್ರಿಗೆ ವೈಟ್ ಮನಿ ಕೊಟ್ರೆ ಅವ್ರು ಅದಕ್ಕೆ 3% ಬ್ಲ್ಯಾಕ್ ಮನಿ ನಮಗೆ ಕೊಡ್ತಾರೆ. ಇದೊಂದು ಹೈ ಲೆವೆಲ್ ಬಿಸ್ನೆಸ್. ಮಿನಿಮಮ್ ಅಂದ್ರೆ 50 ಲಕ್ಷ ಬೇಕು. ಮಿನಿಮಮ್ 50 ಲಕ್ಷ ಅಂದ್ಲು. ಮೊದಲಾಗಿದ್ರೆ ಅದನ್ನು ನಾನು ಎಡ್ಗೈಯಲ್ಲಿ ಎಸಿತಿದ್ದೆ. ಆದರೆ ಈಗ 50 ರೂಪಾಯಿಗೂ ಈ ದರಿದ್ರ ಮನೆಯಲ್ಲಿ ಬೇಡ್ ತಗೋಬೇಕು. ಮೈ ಫೇತ್ ಅಂದಮೇಲೆ 50 ಲಕ್ಷ ಎಲ್ಲಿಂದ ತರಲಿ? ಹಲೋ ನಳಿನಿ. ಹಾ ಶ್ವೇತಾ, ಏನಾಯ್ತು? ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಹೇಳು? ನೀನು ಆಗಲೇ ಹೇಳಿದ್ದೆಲ್ಲ ವಿಷಯ, ಅದನ್ನು ಎಷ್ಟು ನಂಬೋದು? ಅದರಲ್ಲಿ ಎಷ್ಟು ನಿಜ? ಎಷ್ಟು ನಿಜ ಅಂತ ಕೇಳಿದ್ರೆ ಏನು ಹೇಳಿ? ನಾನು ಮೊದಲು ಹೇಗಿದ್ದೆ, ಈಗ ಹೇಗಾಗಿದ್ರಿ ಅಂತ ನೋಡಿದ್ರೆ ನಿನಗೆ ಗೊತ್ತಾಗಲ್ವಾ? 25 ಲಕ್ಷದ ಕಾರ್ ತೊಗೊಂಡಿದ್ದೀನಿ, ಮನೆ ತೊಗೊಂಡಿದ್ದೀನಿ, ಮೈಸೂರು ಕಡೆ ಒಂದು ಸೈಟ್ ಕೂಡ ರಿಜಿಸ್ಟರ್ ಆಗ್ತಿದೆ. ಸೀರಿಯಸ್ಲಿ? ಹೂ ಕಣೆ, ಎಲ್ಲ ಈ ದುಡ್ಡಿಂದಾನೆ. ಬಟ್ ನೀನು 50 ಲಕ್ಷನ ಹೇಗೆ ಹೊಂದಿಸಿದ್ದು? ಅದು ಪರವಾಗಿಲ್ಲ ಹೇಳು. ನನ್ನ ತಾತ ನನ್ನ ಹೆಸರಲ್ಲಿ ಒಂದು ಜಮೀನು ಮಾಡಿದ್ರು, ಅದನ್ನು ಮಾರಿದೆ. ಮತ್ತು ಸ್ವಲ್ಪ ಜ್ಯುವೆಲ್ಸ್ ಕೂಡ ಇತ್ತು. ನಾನು ದುಡ್ಡು ಅರೇಂಜ್ ಮಾಡ್ಕೊ ಬಂದರೆ ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ಇಲ್ಲಪ್ಪ, ಅದೆಲ್ಲ ಆಗಲ್ಲ. ಸುಮ್ಮನೆ ರಿಸ್ಕು. ವಿಷಯ ಹೊರಗಡೆ ಸ್ಪ್ರೆಡ್ ಆದರೆ ಅಷ್ಟೇ ಕತೆ. ಪ್ಲೀಸ್ ಕಾಣೆ, ನೀನೇ ನನ್ನ ಸಿಚುಯೇಷನ್ ನೋಡ್ದಲ್ಲ, ಹೇಗಾಗಿದ್ದೀನಿ ಹೇಗಿದ್ದೀನಿ ಅಂತ. ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಪ್ಲೀಸ್ ಹೆಲ್ಪ್ ಮೀ ಇನ್ ದಿಸ್. ಓಕೆ, ನೋಡೋಣ, ಟ್ರೈ ಮಾಡ್ತೀನಿ. ಆದರೆ ವಿಷಯನ ಸೀಕ್ರೆಟ್ ಆಗಿಡು. ಹಾಗೆ ತುಂಬ ಡಿಲೇ ಮಾಡಬೇಡ. ಹಾಂ, ಎಲ್ಲ ಅರೇಂಜ್ ಮಾಡ್ತೀನಿ. ಬಟ್ ಹೇಗೆ ಶ್ವೇತಾ? 50 ಲಕ್ಷನ ಎಲ್ಲಿಂದ ಅರೇಂಜ್ ಮಾಡ್ತೀಯಾ? ಹೇಗೋ ಮಾಡ್ತೀನಿ. ಈ ಮನೆ ಮಾರಿದ್ರೆ ಏನಿಲ್ಲ ಅಂದ್ರೂ 50 ಲಕ್ಷ ಬರಲ್ವಾ? ಏನ್ ಹೇಳ್ತಿದ್ದೀರಾ? ಈ ಮನೆ ಮಾಡ್ತಿದ್ದೀರಾ? ಮ್ಯಾಮ್, ಆ ನಳಿನಿ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಿದ್ದೀರಾ ಹೇಗೆ? ಅದಕ್ಕೋಸ್ಕರ ಈ ಮನೆ ಮಾಡ್ತಿದ್ದೀರಾ? ತಲೆ ಕೆಟ್ಟಿದ್ಯಾ ನಿಂಗೆ? ನನ್ನ ಕೈಯಲ್ಲಿ ಏನೇನೋ ಮಾಡಿಸ್ತಿದ್ಯಲ್ಲ. ಯಾಕೆ ಏನೇನೋ ಹೇಳ್ಕೊಡ್ತಾ ಇದ್ಯಾ? ನನ್ಗೇನು ಬೇರೆ ಕೆಲಸ ಇಲ್ವಾ? ನಕ್ಷತ್ರ ಪ್ರೀತಿ ತಾನಾಗೆ ಹುಟ್ಟಬೇಕು. ನನ್ನ ಮನಸ್ಸಿಂದ ಅನ್ನಿಸ್ಬೇಕು, ನಿನ್ನನ್ನು ಪ್ರೀತಿಸ್ಬೇಕು ಅಂತ. ಅದನ್ನ ಬಿಟ್ಟು ಸುಮ್ಮನೆ ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಬಲವಂತವಾಗಿ ಕೇಳಿದ್ರೆ ಏನಂತ ಹೇಳಿ? ನೋಡು, ನಿನ್ನನ್ನು ನಾನು ನೋಡ್ಕೋತಿರೋದು ಪ್ರೀತಿಯಿಂದ ಅಲ್ಲ, ಅದು ನನ್ನ ಜವಾಬ್ದಾರಿ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋ. ಇಲ್ಲ ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ ಭೂಪತಿ. ಆದರೆ ನೀನು ಅದನ್ನು ಮುಚ್ಚಿಡ್ತಿದ್ಯಾ? ಮುಚ್ಚಿಡೋದಕ್ಕೆ ನಿನ್ನ ಮೇಲೆ ಪ್ರೀತಿ ಇದ್ರೆ ತಾನೆ. ನೋಡು, ಇಲ್ಲದೆ ಇರೋ ಭಾವನೆಗಳು ಹುಡುಕಾಟದಲ್ಲಿ ನಿನ್ನ ಮೇಲಿರೋ ಚೂರು ಪಾರು ಕನಸನ್ನ ಕಳ್ಕೋಬೇಡ ಪ್ಲೀಸ್. ನೀನು ಏನೇ ಹೇಳು ಭೂಪತಿ, ನಿನ್ನ ಮಾತು, ನಿನ್ನ ನೋಟ, ನೀನು ನಡ್ಕೊಳ್ಳೋ ರೀತಿ ಎಲ್ಲದರಲ್ಲೂ ನನಗೆ ಪ್ರೀತಿ ಕಾಣಿಸ್ತಿದೆ. ಅದು ನಿನಗೂ ಕಾಣಿಸೋ ಥರ ನಾನು ಮಾಡ್ತೀನಿ. ಇಲ್ಲದೆ ಇರೋ ಪ್ರೀತಿನ ಅದು ಹೇಗೆ ಪ್ರೂವ್ ಮಾಡ್ತೀಯೋ ನಾನು ನೋಡ್ತೀನಿ. ಬಾಯಿ ಮುಚ್ಕೊಂಡಿರೋ ಮೇಲೆ ನಾನು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ನಾನು ಕೇಳಿಸ್ಕೊಂಡೆ, ನೀವು ಮನೆ ಮಾರೋ ಪ್ಲಾನಲ್ಲಿ ಇದ್ದೀರಾ, ನಂಗೆ ಗೊತ್ತಾಯ್ತು. ಫಾರ್ ಗಾಡ್ ಸೇಕ್ ಬಾಯಿ ಮುಚ್ಕೊಂಡಿರೋ. ನಿಜ ತಾನೆ? ನಳಿನಿ ಜೊತೆ ಸೇರ್ಕೊಂಡು ದುಡ್ಡು ಮಾಡೋ ಪ್ಲಾನಲ್ಲಿ ಇದ್ದೀರಾ ತಾನೆ? ಹೌದು ಹೌದು, ನಾನು ಆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನಗಿರೋದಿದ್ದು ಒಂದೇ ದಾರಿ, ನಾನು ಈ ಮನೆ ಮಾರಬೇಕು. ಅಯ್ಯೋ ದೇವ್ರೆ, ಮನೆಯವ್ರು ಇದಕ್ಕೆ ಒಪ್ತಾರೆ ಅಂತ ಅನ್ಸುತ್ತೆ. ಬಾಯ್ ಮುಚ್ಚು. ಅವ್ರು ಒಪ್ಪೋದು ಬಿಡೋದು ಯಾರಿಗೆ ಬೇಕು? ನನಗೇನು ಬೇಕೋ ನಾನು ಅದನ್ನೇ ಮಾಡೋದು. ನೀನು ಬಾಯ್ಗೆ ಬೀಗ ಹಾಕೊಂಡಿರು. ನಾನು ಯಾಕೆ ಸುಮ್ಮಿರ್ಲಿ? ನನಗೇನು ಲಾಭ? ನಾನು ಹೋಗಿ ತುಕಾರಾಮ್ ಅಂಕಲಿಗೆ ಹೇಳ್ತೀನಿ. ತುಕಾರಾಮ್ ಅಂಕ ಮುಚ್ಕೊಂಡು ಬಾಯ್ಲಿ. ಸುಮ್ಮನೆ ಇದ್ರೆ ಸರಿ ಇಲ್ಲ, ಸಾಯಿಸ್ಬಿಡ್ತೀನಿ. ನೀನೇನಾದರೂ ನನಗೆ ನನ್ನ ಜೊತೆ ಸೇರ್ಕೊಂಡಿದ್ರೆ ಹೆಲ್ಪ್ ಮಾಡಿದ್ರೆ ಬರೋ ದುಡ್ಡಲ್ಲಿ ನಿನಗೂ ಸ್ವಲ್ಪ ದುಡ್ಡು ಕೊಡ್ತೀನಿ. ಎಷ್ಟು ಕೊಡ್ತೀಯಾ? ಎಷ್ಟೋ ಒಂದು.
ನನಗೆ 20% ಬೇಕು. ವಾಟ್? ತಲೆ ಕೆಟ್ಟಿದ್ಯಾ ನನಗೆ? ಕಷ್ಟಪಡೋದು ನಾನು, ಇವಳು 20% ಕೊಡ್ಬೇಕಂತೆ. ಸರಿ ಬಿಡು, ನಾನು ಹೋಗಿ ತುಕಾರಾಮ್ ಅಂಕಲ್ಗೆ ಹಾಕ್ಕೊಡ್ತೀನಿ. ಆಮೇಲೆ ನೀನು ಅದು ಹೇಗೆ ಮನೆ ಮಾಡ್ತೀಯ ಅಂತ ನೋಡ್ತೀನಿ. ಮುಚ್ಕೊ, ಬಾರ್ ನಿಲ್ಸ್ಕೊಳೆ. ಫೈನ್, 20% ಕೊಡ್ತೀನಿ. ಆದರೆ ಒಂದು, ನೀನೇನಾದ್ರೂ ಉಲ್ಟಾ ಹೊಡೆದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಸೇಮ್ ಟು ಸೇಮ್, ನೀನು ಉಲ್ಟಾ ಹೊಡೆದ್ರೆ ನಾನು ಬಿಡಲ್ಲ. ಫೈನ್, ಡೀಲ್ ಡೀಲ್. ನೀವು ಏನು ಹೇಳ್ತಿರೋ ಎಲ್ಲ ಮಾಡ್ತೀನಿ, ಎನಿ ಟೈಮ್ ಎನಿವೇರ್. ಆದರೆ ನಿಮ್ಮಪ್ಪನ ಹೆಸರಲ್ಲಿರೋ ಈ ಮನೇನ ನಿಮ್ಮ ಹೆಸರಲ್ಲಿ ಹೇಗೆ ಮಾಡ್ಕೊತೀರಾ? ನೋಡೋಣ, ಯೋಚನೆ ಮಾಡ್ತೀನಿ. ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನೀನು ರೆಡಿ ಇರು. ಶ್ಯೂರ್ ಮ್ಯಾಮ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಒಟ್ಟಿನಲ್ಲಿ ನನ್ನ ಶೇರ್ನ ಮರಿಬಾರ್ದು, ಓಕೆನಾ? ಹಲೋ ಅಮ್ಮ, ಪ್ಲ್ಯಾನ್ ವರ್ಕ್ ಆಗ್ತಿದೆ. ಕುರಿ ಹಳ್ಳಕ್ಕೆ ಬಿತ್ತು. ಅವಳು ಇಷ್ಟು ಈಸಿಯಾಗಿ ನಿನ್ನ ಬಲೆಗೆ ಬಿದ್ದಿದ್ದು ನನಗೆ ಆಶ್ಚರ್ಯ ಆಗ್ತದೆ. ನಿಜವಾಗ್ಲೂ ಮನೆ ಮಾರಕ್ಕೆ ಹೊರಟಿದ್ದಾಳಮ್ಮ. ದುರಾಸೆ ಇರೋರ್ನ ಗುಂಡಿಗೆ ದುಡೋದು ಸುಲಭ ಮಗಳೇ. ಶ್ವೇತಾಗಿರೋ ಅತಿಯಾದ ಆಸೆನೆ ಅವಳಿಗೆ ಯಾವ ಗತಿ ತರುತ್ತೆ ನೋಡ್ತಿರು. ಮಾ, ವಾಟ್ ನೆಕ್ಸ್ಟ್? ನಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗ್ತಿದೆ. ಮುಂದೇನು ಮಾಡ್ತೀಯಾ? ನೀನಮ್ಮ ಪ್ಲಾನ್ ಮಾಡ್ತಿದ್ದಾಳೆ ಅಂದ್ರೆ ಏನೋ ದೊಡ್ಡದಾಗೆ ಮಾಡ್ತಿರ್ತಾಳೆ. ಹೇಳಿದ್ನಲ್ಲ, ಆಟ ಶುರು ಆಗೋದಕ್ಕೂ ಮೊದಲೇ ಯಾವ್ಯಾವ ದಾಳ ಎಲ್ಲೆಲ್ಲಿರ್ಬೇಕೋ ಅಲ್ಲಿಗೆ ತಂದು ನಿಲ್ಸಿದ್ದೀನಿ. ನೀನು ಏನೇ ಸರ್ಕಸ್ ಮಾಡಿದ್ರು ಅದು ವರ್ಕ್ ಆಗಲ್ಲ ನಕ್ಷತ್ರ. ಅರ್ಥ ಮಾಡ್ಕೊಂಬಿಡು. ನಾನು ನಿನ್ನನ್ನು ಯಾವತ್ತೂ ಪ್ರೀತಿಸಿಲ್ಲ, ಮುಂದೆ ಪ್ರೀತಿಸೋದು ಇಲ್ಲ. ನಿನ್ನ ಜೊತೆ ಇದ್ದಿದ್ದು ಒಂದೇ ಸಂಬಂಧ, ಅದು ಫ್ರೆಂಡ್ಶಿಪ್. ಈಗ ಅದನ್ನು ಕಳ್ಕೊಂಡಿದ್ಯಾ? ಹಾ ಭೂಪತಿ, ನಾವೀಗ ಫ್ರೆಂಡ್ಸ್ ಅಲ್ಲ. ಫ್ರೆಂಡ್ಸ್ ಆಗಿರೋದಕ್ಕೆ ಸಾಧ್ಯನೂ ಇಲ್ಲ. ಯಾಕಂದರೆ ನಾವಿಬ್ಬರು ಈಗ ಗಂಡ ಹೆಂಡತಿ. ಹೆಸರಿಗಷ್ಟೇ, ಸೊಸೈಟಿ ದೃಷ್ಟಿಯಲ್ಲಿ ಮದುವೆ ಅಂದರೆ ಪ್ರೀತಿಯಿಂದ ಒಬ್ಬರನ್ನೊಬ್ರು ಒಪ್ಪಿ ಮದುವೆ ಆಗೋದು, ಮೋಸದಿಂದ ತಾಳಿ ಕಟ್ಟೋದಲ್ಲ. ನಾವಿಬ್ರು ಪ್ರೀತಿಯಿಂದ ಮದುವೆ ಆಗಿದ್ದಿದ್ರೆ ನೀನು ಇಷ್ಟೊತ್ತು ಹೇಳೋದಲ್ಲ ಪ್ರೀತಿ, ಅದೆಲ್ಲ ಇರೋದು. ಆದರೆ ನಮ್ಮಿಬ್ರು ಮದುವೆ ಹೇಗಾಯ್ತು ಅಂತ ನಿನಗೆ ಗೊತ್ತು ತಾನೆ? ಮರ್ತಿದ್ರೆ ಹೇಳು, ನನಗೆ ಚೆನ್ನಾಗಿ ನೆನಪಿದೆ. ನೀನಿಷ್ಟೊತ್ತು ಹೇಳೋದನ್ನೆಲ್ಲ ನಾನು ಯಾವತ್ತೂ ಒಪ್ಪಲ್ಲ ನಕ್ಷತ್ರ. ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಭೂಪತಿ, ಏನೋ ಎಫೆಕ್ಟ್ ಆಗಲ್ಲ ಅಂದಾಗಿತ್ತು. ಏನು ವಿಷಯ? ಏನಾಯ್ತು? ಏನು ಹ್ಯಾಪನಿಂಗ್ ಇಲ್ಲಿ? ಇವಳು ಮತ್ತೆ ಶುರು ಮಾಡಿದ್ಲು ಅದಕ್ಕೆ. ಸಾರಿ ಭೂಪತಿ, ನೀವಿಬ್ರು ಜಗಳ ಆಡ್ತಾ ಇದ್ದಿದ್ದು ನಮಗೆ ಸ್ವಲ್ಪ ಕೇಳಿಸ್ತಾ ಇತ್ತು. ಕೇಳಿಸ್ಕೊಂಡೆ ಇಲ್ಲಿಗೆ ಬಂದಿದ್ದು. ನಕ್ಷತ್ರ, ನೀನು ಯಾಕೆ ಅವನನ್ನು ಗೊಳಕೋತಾ ಇದೆಯಾ? ಅವನ ಪಾಡೆಗೆ ಅವನನ್ನು ಬಿಡಬಾರ್ದಾ? ಅಕ್ಕ, ನಕ್ಷತ್ರ, ನೀನು ಏನೇ ಮಾಡಿದ್ರು ಅದರಿಂದ ಇವನಿಗೆ ಎಫೆಕ್ಟ್ ಆಗಲ್ಲ ಅಂದಮೇಲೆ ನೀನು ಸುಮ್ಮನೆ ಸೋಲನ್ನು ಒಪ್ಕೋಬೇಕು. ಏನಂತ? ಅವನಿಗೆ ನಿನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಂತ. ಆಮೇಲೆ ನೀನು ಅವನ ತಂಟೆಗೆ ಹೋಗಬಾರ್ದು, ಓಕೆನಾ? ನೋ, ಅದು ಇದು. ಸೇ ಎಸ್. ನಕ್ಷತ್ರ, ಇವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ನಿನ್ನಿಂದ ಪ್ರೂವ್ ಮಾಡೋಕ್ಕಾದ್ರೆ ಮಾಡು. ಇಲ್ಲ ಅಂದ್ರೆ ಅವನ ತಂಟೆಗೆ ಹೋಗದೆ ನೀನು ಸುಮ್ಮನೆ ಇರಬೇಕು, ಸರಿನಾ? ಮೊದಲು ಆ ಕೆಲಸ ಮಾಡಲಿ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ನನಗೆ ಅದೇ ನೆಮ್ಮದಿ. ನಾನು ಹೇಳ್ಕೊಟ್ಟಿದ್ದಲ್ಲ ನೆನಪಿದೆಯಲ್ವಾ? ಸೂಪರಾಗಿ ನೆನಪಿದೆ. ಹೇಗೆ ಚಚ್ ಬಿಸಾಕ್ತೀನಿ ನೋಡ್ತಾ ಇರು. ಇಂಥ ಡ್ರಾಮಾ ಎಲ್ಲ ನಾವು ಎಷ್ಟು ಮಾಡಿಲ್ಲ. ಡ್ರಾಮಾ ಓಕೆ, ಓವರ್ ಡ್ರಾಮಾ ಬೇಡ. ಓವರ್ ಆಗಿ ಏನಾದರೂ ಮಾಡಿದ್ರೆ ನಿನ್ನ ಕತ್ತ ಮೇಲೆ ನಾನು ಕಾಲಿಟ್ಟು ಹೊಸ್ಕಾಕ್ಬಿಡ್ತೀನಿ. ಹೇಳ್ದಷ್ಟು ಮಾಡು ಸಾಕು. ಆಯ್ತಾಯ್ತು, ನಂಗೆಲ್ಲ ಗೊತ್ತು. ನೀನು ಶುರು ಹಚ್ಕೊ. ಏಯ್, ಏನೇ ಹೇಳ್ದೆ ನೀನು? ಇನ್ನೊಂದ್ಸಲ ಹೇಳು ನೋಡೋಣ.
ನಂಗೇನ್ ಭಯನಾ? ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಹತ್ರ ಎಲ್ಲ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಮನೆ ಇದೆ, ಕೆಲಸ ಇದೆ. ನಿನ್ನ ಹತ್ರ ಏನೇ ಇದೆ? ಮಣ್ಣು, ತಿರ್ಬೋಗಿ. ಹೌ ಡೇರ್ ಯು? ಸ್ಕ್ರಿಪ್ಟಲ್ಲಿ ಇಲ್ದಿರೋದನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಹೇಳಿದ್ರೆ ಚೆನ್ನಾಗಿರಲ್ಲ ಮಿಲಿ. ಹೇಳ್ಕೊಟ್ಟಷ್ಟು ಮಾಡು. ಆಯ್ತಾಯ್ತು, ಸಾರಿ, ಫ್ಲೋ ಅಲ್ಲಿ ಬಂದ್ಬಿಡ್ತು. ಅಂತೀನಿ ಕಡೆ, ಇನ್ನೂ ಅಂತೀನಿ. ನಿನ್ನ ಹತ್ರ ಏನೂ ಇಲ್ಲ, ನಿನ್ ಗತಿ ಇಲ್ದೋಳು. ಏನು ತುಕಾರಮ್ಮ ಇದು? ಕೋಣೆಯಿಂದ ಜೋರಾಗಿ ಮಾತು ಕೇಳಿಸ್ತಾ ಇದೆ. ಮತ್ತಿವ್ರಿಬ್ರು ಕಿತ್ತಾಡಕ್ ಶುರು ಮಾಡಿದ್ರ ಏನು? ದರಿದ್ರು ನೋಡಿ, ಇವತ್ತು ಮನೆಯಿಂದ ಓಡಿಸ್ಲಿಲ್ಲ ಅಂದ್ರೆ ನೋಡು ಪೀಡೆ ಎಲ್ಲಿಂದ ಬಂದು ಸೇರ್ಕೊಂತ. ಏಯ್, ಏನೇ ಅಂದ ನನ್ನ ಮಗಳಿಗೆ? ಯಾಕೆ ಅವ್ಳಿಗೆ ಗತಿ ಇಲ್ವಾ? ಅವ್ರ ಅಪ್ಪ ಅನ್ಸ್ಕೊಂಡವ್ರು ನಾನೇನು ಸತ್ತೋಗಿದ್ದೀನಾ? ಅವಳ ಹತ್ರ ಏನೋ ಮಾತು, ಕಪಾಳಕ್ಕೆ ಒಂದ್ ಕೊಟ್ಟು ಹೊರಗಡೆ ದೂಡು. ನಿನ್ನೆ ಅಷ್ಟು ಹೇಳಿದ ಮೇಲೂ ಬಾಲ ಬಿಚ್ಚಿದ್ದಾಳೆ. ಇನ್ನಾವ್ ಸುಮ್ಮನೆ ಇರಬಾರ್ದು. ನಾನೇನ್ ಅನ್ಬಾರ್ದಂದೆ, ನಿಜನೇ ತಾನೆ. ನೀವ್ ನಿಮ್ ಮೊಮ್ಮಗಳ ಹೆಸರಲ್ಲಿ ಏನ್ ಮಹಾ ಆಸ್ತಿ ಮಾಡಿಟ್ಟಿದ್ದೀರಾ? ಇದು ಅವಳ ಮನೆ, ಇಲ್ಲಿರೋದೆಲ್ಲ ಅವಳದೆ, ಅವಳೇ ಯಜಮಾನಿ. ಅಷ್ಟು ಸಾಲ್ದ? ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಅಂಕಲ್. ನಿಜವಾಗ್ಲೂ ಅವಳ ಹೆಸರಲ್ಲೇ ಇರ್ಬೇಕು. ಹೇಳೋಕೇನು, ಅದು ನಿಂದು ಇದು ನಿಂದು ಅಂತ ಕೂಗಿ ಕೂಗಿ ಹೇಳ್ಬೋದು. ಆದ್ರೆ ಅದಕ್ಕೆ ಬೆಲೆ ಇಲ್ಲ. ನಮ್ CS ನೋಡಿ ಕಲ್ತ್ಕೊಳ್ಳಿ. ಮಗಳು ಇನ್ನು 4 ಜನ್ಮ ಎತ್ ಬಂದ್ರು ಖಾಲಿ ಆಗದರಷ್ಟು ಆಸ್ತಿ ಮಾಡಿ ಇಟ್ಟಿದ್ದಾರೆ. ಎಷ್ಟೇ ಮಾತಾಡ್ತಾ ಈಡಿಯಟ್. ನನ್ನ ಅಪ್ಪನ ಆ ಪಾಪಿ CS ಹೋಲಿಸ್ತ್ಯಾ? ಅವರಲ್ಲಿ ನನ್ನ ಅಪ್ಪ ಇಲ್ಲಿ, ನನಗ್ ನಮ್ಮ ಅಪ್ಪನೇ ಗ್ರೇಟ್. ಅಬ್ಬಬ್ಬಬ್ಬಬ್ಬ, ಏನ್ ಲವ್ ಅಪ್ಪ ಅಂದ್ರೆ? ಮತ್ತೇನಾದ್ರೂ ಬರ್ಸ್ಕೋ. ನನ್ಗದ್ರ ಅಗತ್ಯ ಇಲ್ಲ. ನನಗೆ ಯಾವ ಮನೆನೂ ಬೇಡ, ಏನು ಬೇಡ. ಬೇಡ ಅಲ್ಲ, ನೀನ್ ಕೇಳಿದ್ರು ನಿನಗೇನು ಸಿಗಲ್ಲ ನಿನ್ ಯೋಗ್ಯತೆಗೆ. ಅಪ್ಪ ಪ್ಲೀಸ್ ನೀವು ಸುಮ್ಮನಿರಿ. ನಾಯಿ ಬೊಗಳುತ್ತೆ ಅಂತ ನೀವ್ ಯಾಕೆ ರಿಯಾಕ್ಟ್ ಮಾಡ್ತೀರಾ? ನೀವೇನು ಅಂತ ನನಗೆ ಗೊತ್ತು. ನೋಡೆ, ನಮ್ಮಪ್ಪ ನನಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರೆ. ನಾನೇನಾದ್ರೂ ಈ ಮನೆನ ನನ್ನ ಹೆಸರಿಗೆ ಬರ್ಕೊಡಿ ಅಂದ್ರೆ ನಮ್ಮಪ್ಪ ಖಂಡಿತ ಇಲ್ಲ ಅನ್ನಲ್ಲ. ಏನ್ ಈ ತರ ಆಯ್ತು? ನೀವು ಅವ್ರ ಕಡೆ ಸೇರ್ಕೊಂಡ್ರೆ ಹೇಗೆ? ನಕ್ಷತ್ರ, ನಾನು ಯಾರ ಕಡೆನೂ ಇಲ್ಲ. ನನಗೆ ನೀವಿಬ್ರು ಒಂದೇ. ನೀವಿಬ್ರು ಒಂದಾಗಬೇಕು, ಅದಷ್ಟೇ ನನಗೆ ಬೇಕಾಗಿರೋದು. ಆದರೆ ನೀನೇ ನೋಡಿದ್ಯಲ್ಲ, ಅವ್ನು ಹೋಗ್ತಾ ಹೋಗ್ತಾ ಎಷ್ಟು ಸೀರಿಯಸ್ ಆಗಿ ಮಾತಾಡ್ದ ಅಂತ. ಹೀಗೆ ಎಷ್ಟು ದಿನ ಜಗಳ ಮಾಡ್ಕೊಂಡಿರ್ತೀರಾ? ನೋಡು, ಅವನಿಗೆ ಸ್ವಲ್ಪ ಸಮಾಧಾನ ಆಗಲಿ ಅಂತಲೇ ನಾನು ಹೀಗೆ ಮಧ್ಯ ಬಂದು ಮಾತಾಡಿದ್ದು. ಮತ್ತೀಗ ಈ ಚಾಲೆಂಜ್ ಇದರಲ್ಲಿ ನಾನೇನಾದರೂ ಸೋತ್ರೆ ಮುಂದೇನು ಅಂತ ಆಪ್ಷನ್ನೇ ಇಟ್ಕೋಬೇಡ. ಗೆಲ್ಲಬೇಕು. ಗೆಲ್ತೀನಿ ಅಂತಷ್ಟೇ ಅಂದ್ಕೊಂಡು ಅವನಿಗೆ ಹತ್ರ ಆಗಬೇಕು. ಹೆದರಬೇಡ, ನಾವು ನಿನ್ನ ಜೊತೆ ಇದ್ದೀವಿ. ನಾವು ಹೇಳಿದ ಸಿಸ್ಟರ್ಸ್ ಹೆಲ್ಪ್ ಇದೆ ನಿನಗೆ. ಡೋಂಟ್ ವರಿ. ಥ್ಯಾಂಕ್ಸ್ ಅಕ್ಕ. ನೀವಿಬ್ಬರು ಇರೋದಕ್ಕೆ ನನಗಿಷ್ಟು ಧೈರ್ಯ. ಇಲ್ಲ ಅಂದಿದ್ರೆ ನಾನು ಒಂಟಿ ಆಗ್ತಿದ್ದೆ. ನಕ್ಷತ್ರ, ಈ ಮನೆಗೆ ಬಂದಾಗ ನಾನು ಒಂಟಿನೇ. ಆ ನೋವು ಏನು ಅಂತ ನನಗೆ ಗೊತ್ತು. ಆದರೆ ನಿನಗೆ ಹಾಗಾಗಕ್ಕೆ ನಾವು ಬಿಡಲ್ಲ. ನೀವು ಏನ್ ಹೇಳ್ತಿದ್ದೀರಾ? ಈ ಮನೆನ ಇವಳ ಹೆಸರು ಬರೀತೀರಾ? ಹಾಗೆ ಅನ್ಕೋ. ಅದ್ರಲ್ಲಿ ಏನೀಗ? ನನ್ನ ಮನೆ, ನನ್ನ ಮಗಳು ಬರೀತೀನಿ, ಅದ್ರಲ್ಲಿ ಏನು? ಅಲ್ಲ ರೀ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅವ್ರಿನ್ನೂ ಮಕ್ಕಳು, ಏನೋ ಮಾತಾಡ್ತಾರೆ ಅಂದ್ರೆ ದಿಢೀರಂತ ನೀವು ಹೀಗೆ ನಿರ್ಧಾರ ತಗೊಂಡ್ರೆ ಸರಿನಾ? ಅದ್ರಲ್ಲಿ ಸರಿ ತಪ್ಪು ಏನೇ ಬಂತು? ಹುಟ್ಟಾಗಿಂದ ಈ ಮಗುಗ್ ನಾನು ಏನ್ ಕೊಟ್ಟಿದ್ದೀನಿ? ಏನೂ ಇಲ್ಲ. ಈಗ್ಲಾದ್ರೂ ಈ ಮನೆ ಬರೀತೀನಿ, ಬಿಡು. ಅಲ್ಲಪ್ಪ, ನಮ್ಗೆ ಅಂತ ಇರೋದು ಇದು ಒಂದೇ ಮನೆ. ನಮ್ ನೆಮ್ಮದಿ ಎಲ್ಲ ನಿಂತಿರೋದೇ ಈ ಮನೆ ಮೇಲೆ. ಏನಿಲ್ಲ ಅಂದ್ರೂ ಪರವಾಗಿಲ್ಲ, ತಲೆ ಮೇಲೆ ಗಟ್ಟಿಯಾಗಿ ಒಂದು ಸೂರಿದೆಯಲ್ಲ, ಗಾಳಿ ಮಳೆಗೆ ಬೆಚ್ಚಗೆ ಮನೇಲಿ ಇರ್ಬೋದಲ್ಲ ಅನ್ನೋದೇ ಒಂದು ಧೈರ್ಯ. ಅಂಥದ್ರಲ್ಲಿ ಇವರೇನೋ ಕೆಲಸ ಇಲ್ಲದೆ ಮಾತಾಡ್ತಾರೆ ಅಂತ ನೀವದಕ್ಕೆ ಕಿವಿ ಕೊಟ್ರೆ ಹೇಗಪ್ಪ?
ಅಯ್ಯ ನಿನ್ನ, ನಾನೇನು ಈ ಮನೇನ ಸೇಟು ಗಡ ಇಟ್ಟು ನಿಮ್ಮನ್ನೆಲ್ಲ ಬೀದಿಗೆ ನುಗ್ತೀನಿ ಅನ್ನೋ ತರ ಆಡ್ತಿದ್ಯಲ್ಲ. ಮನೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಒಂದೇ ವ್ಯತ್ಯಾಸ ಅಂದ್ರೆ ಇಷ್ಟ ದಿನ ನನ್ನ ಹೆಸರಲ್ಲಿತ್ತು, ಇನ್ ಮುಂದೆ ನಿನ್ ತಂಗಿ ಹೆಸರಲ್ಲಿ ಇರುತ್ತೆ ಅಷ್ಟೇ. ನಿನ್ನ ಬೆಳೆಸೋದಕ್ಕೆ, ಓದ್ಸೋದಕ್ಕೆ, ಮದುವೆ ಮಾಡಕ್ಕೆ ಖರ್ಚು ಮಾಡಿಲ್ವಾ? ನಾನು ಚಿಕ್ಕ ಮಕ್ಕಳಿಗೆ ಇಷ್ಟಾದ್ರೂ ಮಾಡ್ತೀನಿ, ಅದನ್ನ ಮಾಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪನೇನೂ ಬೇಕಾಗಿಲ್ಲ. ಹಾ ಹೌದೋ ತುಕಾರಾಮ, ಇವಳು ಯಾರೋ ಬೀದಿಲಿ ಹೋಗೋವಳು ಕೂತ್ಕೊಂಡು ನಮ್ಮ ಮಗಳ ಬಗ್ಗೆ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ನಾವೇನ್ ಸುಮ್ಮನಿರ್ಬೇಕಾ? ನೋಡು, ಈ ಮನೇನ ಸಕ್ಕರೆ ಗೊಂಬೆ ಹೆಸರಿಗೆ ಮಾಡ್ಬಿಡು. ಪುಟ, ನಂಗೊಬ್ರು ಲಾಯರ್ ಗೊತ್ತು, ಪರಂಧಾಮ ಅಂತ. ಇನ್ನೊಂದು ವಾರದಲ್ಲಿ ಅವ್ರನ್ನ ಕರೆಸಿ ಪೇಪರ್ಸ್ ರೆಡಿ ಮಾಡ್ಬಿಡ್ತೀನಿ. ಅಪ್ಪ, ಯು ಡೋಂಟ್ ವರಿ, ಆ ಕೆಲಸನ ನನಗೆ ಬಿಟ್ಬಿಡಿ. ನನಗೆ ತುಂಬಾ ಜನ ಲಾಯರ್ಸ್ ಗೊತ್ತು. ಇವತ್ತೇ ಮಾತಾಡಿ ಪೇಪರ್ಸ್ನ ರೆಡಿ ಮಾಡ್ತೀನಿ. ಅಲ್ಲಮ್ಮ, ಅದು ನಾನೇ. ಇಲ್ಲ ಅಪ್ಪ, ಇವಳು ನಿಮ್ಮ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡಿದ್ಮೇಲೆ ನಾನು ಸುಮ್ಮನಿರಕ್ಕಾಗಲ್ಲ. ನನ್ನ ಅಪ್ಪ ಅಂದ್ರೆ ಏನು, ಅವ್ರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಇವಳಿಗೆ ತೋರಿಸ್ತೀನಿ. I'm gonna prove you wrong, you bloody. ಮಾಡ್ತೀನಿ ಕಡೆ ನಿನ್ಗೆ. ಸೈನ್ ಬಿತ್ತು, ಮುಂದೆ ನೀನ್ ಬೀಳ್ತೀಯ. ಕೆಡ್ಡ ರೆಡಿ ಇದೆ, ಇದೇ ಸ್ಪೀಡಲ್ಲಿ ಬಾ.